ಕರ್ಕಾಟಕ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಕರ್ಕಾಟಕ ರಾಶಿಯವರಿಗೆ ಅದ್ಭುತವಾಗಿರತಕ್ಕಂತಹ ತಿಂಗಳು ಅಂತ ಹೇಳಬಹುದು ಈ ಮಾರ್ಚ್ ತಿಂಗಳು. ಅಬ್ಬಬ್ಬ ಲಾಟ್ರಿ ಅಂತಾರಲ್ಲ ಆ ಥರ ಒಂದು ಅದ್ಭುತವಾಗಿರತಕ್ಕಂತಹ ತಿಂಗಳಾಗಬಹುದು. ಹಂಗಂತ ಎಚ್ಚರಿಕೆಗಳಿಲ್ಲ, ಸಮಸ್ಯೆಗಳಾಗಲ್ಲ, ಕಷ್ಟನೇ ಆಗಲ್ಲ ಅಂತಲ್ಲ, ಅದು ಖಂಡಿತವಾಗಿ ಇರ್ತದೆ. ಅದು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಮಾರ್ಚ್ ತಿಂಗಳ ಮಾಸ ಭವಿಷ್ಯದ ಎಚ್ಚರಿಕೆಗಳ ವಿಡಿಯೋದಲ್ಲಿ ತಿಳಿಸ್ತಾನೆ. ಇದು ಶುಭ ವಿಚಾರಗಳ ವಿಡಿಯೋ. ಇಲ್ಲಿ ಬರೀ ಶುಭವನ್ನೇ ಮಾತಾಡ್ತಕ್ಕಂಥದ್ದಾಗಿರ್ತದೆ. ಇನ್ನು ಯಾವ ರೀತಿಯಲ್ಲಿ ತುಂಬಾ ಶುಭ ಅಂತ ನೋಡ್ಲಿಕ್ಕೆ ಹೋದ್ರೆ ಗ್ರಹಗಳ ಸ್ಥಿತಿ ಆಗಿದೆ. ಎರಡು ಪ್ರಧಾನವಾದಂತಹ ಗ್ರಹಗಳು ನಿಮ್ಮ ಭಾಗ್ಯ ಸ್ಥಾನದಲ್ಲಿ. ಇನ್ನು ಅದು ಯಾಕೆಂದರೆ ಮೊದಲು ಒಂದು 15 ದಿನಗಳು ಬರೆದೋದ್ರು, ನಂತರ 15 ದಿನಗಳಲ್ಲಿ 3ನೇ ಗ್ರಹ ರವಿನೂ ಬಂದು ಸೇರಿಕೊಳ್ತಾನೆ. ಸೊ ಈ ಒಂದು 3 ಗ್ರಹಗಳ ಸ್ಥಿತಿ ಇದೆಯಲ್ಲ, ಕರ್ಕಾಟಕ ರಾಶಿಯವರಿಗೆ ಅತ್ಯದ್ಭುತವಾಗಿರತಕ್ಕಂಥ ವಿಚಾರಗಳಿರ್ತದೆ. ಇಲ್ಲಿ ಶುಕ್ರ, ಮೋಸ್ಟ್ ಇಂಪಾರ್ಟೆಂಟ್ ಶುಕ್ರ ಗ್ರಹ ಕರ್ಕಾಟಕ ರಾಶಿಯವರಿಗೆ 9ನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಈ ಮಾರ್ಚ್ ತಿಂಗಳಲ್ಲಿ. ಶುಕ್ರ ಗ್ರಹ ಯಾರು? ಕರ್ಕಾಟಕ ರಾಶಿಯವರಿಗೆ ಲಾಭಾಧಿಪತಿ, ಕರ್ಕಾಟಕ ರಾಶಿಯವರಿಗೆ ಚತುರ್ಥಾಧಿಪತಿ. ಚತುರ್ಥ ಲಾಭಾಧಿಪತಿಯಾದ ಶುಕ್ರ ಭಾಗ್ಯಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ ಎಂದಾಗ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ಅನ್ನತಕ್ಕಂಥದ್ದು ಬರಲೇಬೇಕು. ಅದರಲ್ಲೂ ಬಿಸ್ನೆಸ್, ನೀವು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂತಹ ಕರ್ಕಾಟಕ ರಾಶಿಯವರಾಗಿದ್ದರೆ ಅದ್ಭುತವಾದಂತಹ ಲಾಭಗಳನ್ನು ನೀವು ಖಂಡಿತವಾಗಿ ನೋಡಬಹುದು. ಹಾಗಂತ ಗುರುಗಳು ಲಾಭ ಅಂತ ಹೇಳ್ಬಿಟ್ಟಿದ್ದಾರೆ, ಬಾ ಎಲ್ಲ ಇನ್ವೆಸ್ಟ್ ಮಾಡೋಣ ಅಂತ ಇರಬರ ಮೈಕೆಲ್ಲ ಸಾಲ ಮಾಡಿಕೊಂಡು ಶೇರ್ ಮಾರ್ಕೆಟ್ ಮೇಲೆ ಹಾಕಿದ್ರೆ ನಂಗೆ ಸಂಬಂಧ ಇಲ್ಲ. ಯಾಕೆಂತಂದರೆ ವೈಯಕ್ತಿಕ ಜಾತಕವೂ ಸಹ ಇಂಪಾರ್ಟೆಂಟ್. ನೀವು ನೇರ ಭೇಟಿನೋ ಫೋನ್ ಕನ್ಸಲ್ಟೇಷನೋ ಮಾಡಿಕೊಂಡು ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಅದರಲ್ಲಿ ಕೂಡು ಬರುತ್ತೆ ಅಂದರೆ ಬೇಕಾದ್ರೆ ನೀವು ದೊಡ್ಡದಾಗಿ ಇನ್ವೆಸ್ಟ್ ಮಾಡಿ. ಆದರೆ ಈ ಹಿಂದೆನೇ ಇನ್ವೆಸ್ಟ್ ಮಾಡಿರ್ತೀರಿ, ಅಂಗಡಿ ಇರ್ತದೆ ಅಥವಾ ಫ್ಯಾಕ್ಟ್ರಿ ಇರ್ತದೆ ಅಥವಾ ಇಂಡಸ್ಟ್ರಿ ಇರ್ತದೆ, ಏನೋ ಒಂದು ಇರ್ತದೆ, ವ್ಯಾಪಾರ ವ್ಯವಹಾರಗಳು ನಡೀತಾ ಇರ್ತದೆ, ನಡೀತಾ ಇರ್ತದೆ, ರೋಲರ್ ಕೋಸ್ಟರ್ ಅಂತಾರ, ಮೇಲೆ ಕೆಳಗೆ ಏರಿಳಿತಗಳು ಹಾಕೊಂಡು ನಡ್ಕೊಂಡು ಹೋಗ್ತಾ ಇದೆ ಅಂತ ಆದರೆ ಮಾರ್ಚ್ ತಿಂಗಳಲ್ಲಿ ಒಳ್ಳೆ ಪ್ರಾಫಿಟ್ ಇದೆ. ಮಾರ್ಚ್ ತಿಂಗಳಲ್ಲಿ ಯಾವುದೇ ರೀತಿ ಟೆನ್ಷನ್ ಅವಶ್ಯಕತೆ ಇಲ್ಲ. ಅದು ನೀವು ವಿಶೇಷವಾಗಿ ನಿಮ್ಮ ಹತ್ರ ಮಾರ್ಕೆಟಿಂಗ್ ಸೆಕ್ಟರ್ನಲ್ಲಿ ಇದ್ದೀರಾ, ಮಾರ್ಕೆಟ್ ಮಾಡಬೇಕು, ಮಾತಾಡಬೇಕು, ಜನರ ಬಿಸ್ನೆಸ್ ತರಬೇಕು, ಬಿಸ್ನೆಸ್ ತರಬೇಕು ಅನ್ನುವಂಥ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯರು ಚೆನ್ನಾಗಿ ಮಾತಾಡ್ತೀರಾ. ಅಥವಾ ನಿಮ್ಮ ಹತ್ರ ನೀವು ಯಾರನ್ನ ಹೈಯರ್ ಮಾಡ್ಕೊಂಡಿರ್ತೀರಲ್ಲ, ಸಬಾರ್ಡಿನೇಟ್ಸ್ ಆಗಿ ಅಥವಾ ಕೆಲಸಕ್ಕೆ ತೊಗೊಂಡಿರ್ತಾರ, ಅವರು ಒಳ್ಳೆ ಬಿಸ್ನೆಸ್ನ ಚೆನ್ನಾಗಿ ಮಾತಾಡ್ಬಿಟ್ಟು ಬಿಸ್ನೆಸ್ ತಂದು ಕೊಡ್ತಾರೆ ನಿಮಗೆ. ಸೊ ಅದರಿಂದ ತುಂಬ ಅನುಕೂಲವಾಗಲಿದೆ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗಂತೂ ಅತ್ಯುತ್ತಮ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ವಿಚಾರ ಬಂದು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ. ಯಾಕಂದ್ರೆ ಚತುರ್ಥಾಧಿಪತಿಯಾಗಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ಆದ್ರಿಂದಾಗಿ ನೀವು ಬಿಸ್ನೆಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ರೆ, ಅದರಲ್ಲೂ ಫ್ಯಾಷನ್ ಡಿಸೈನಿಂಗ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ರೆ, ಅಥವಾ ನೀವೇ ನಾರ್ಮಲ್ ಆಗಿ ಶೇರ್ ಮಾರ್ಕೆಟ್ನ ಅಧ್ಯಯನ ಮಾಡ್ತೇನೆ ಅಂತ ಹೋದ್ರೆ, ಇನ್ವೆಸ್ಟ್ ಅಲ್ಲ ಅಧ್ಯಯನ ಮಾಡ್ತೇನೆ ಅಂತ ಹೋದ್ರೆ, ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ವಿದ್ಯೆ ಕಲೀಲಿಕ್ಕೆ ಹೋದ್ರೆ ನೀವು, ಅಥವಾ ನೃತ್ಯ, ಸಂಗೀತ, ಅಥವಾ ಯಾವುದೇ ಒಂದು ಇನ್ಸ್ಟ್ರೂಮೆಂಟು, ಈ ಥರ ಸಂಗೀತಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳನ್ನು ನೀವು ಕಲೀಲಿಕ್ಕೆ ಹೋದರೂ ಸಹ ಖಂಡಿತವಾಗಿ ನಿಮಗೆ ಅನುಕೂಲವಾಗುವಂಥ ಸಂದರ್ಭವೇ ಮಾರ್ಚ್ ತಿಂಗಳಲ್ಲಿ. ಈ ಥರ ಎಲ್ಲ ವಿದ್ಯಾರ್ಥಿಗಳು, ಈ ಎಲ್ಲ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ತುಂಬ ಕಲೆ, ಸಾಂಸ್ಕೃತಿಕ ವಿಚಾರಗಳು ಇದೆಲ್ಲ. ಆಮೇಲೆ ಕೆಲವರು ಈ ಫ್ಯಾಷನ್ ಡಿಸೈನಿಂಗಲ್ಲಿ ಕೆಲವರು ಈ ಮೇಕಪ್ ಎಲ್ಲ ಆರ್ಟಿಸ್ಟ್ ಆಗ್ತಾರಲ್ಲ, ಮೇಕಪ್ ಮಾಡೋದು ಕಲಿಯೋಕೆ ಹೋಗ್ತಾರೆ, ಅಥವಾ ಕೆಲವರು ಬಟ್ಟೆ ಅದು ಕಲೀಲಿಕ್ಕೆ ಹೋಗ್ತಾರೆ, ಡಿಸೈನಿಂಗ್ ಕಲೀಲಿಕ್ಕೆ ಹೋಗ್ತಾರೆ. ಈ ಥರದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ಒಂದು ಮಾರ್ಚ್ ತಿಂಗಳು. ಖಂಡಿತವಾಗಿ ಒಳ್ಳೆಯದಾಗಲಿ. ಬಹುಮುಖ್ಯವಾಗಿ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ತುಂಬ ಅನುಕೂಲವಾಗಲಿದೆ. ತವರು ಮನೆಯಿಂದ ಹಣಕಾಸಿನ ಸಹಾಯ ಇರಬಹುದು, ತವರು ಮನೆಯಿಂದ ಏನೇನು ಸಹಾಯಗಳು ಬೇಕು ಅದನ್ನು ಖಂಡಿತವಾಗಿ ತೆಗೆದುಕೊಳ್ಳಬಹುದಾಗಿದೆ. ಅಥವಾ ನೀವು ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ, ತಾಯಿಯಿಂದ ತುಂಬ ಅನುಕೂಲವಾಗಲಿದೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನಿಮ್ಮ ಮಾತೆ ಬಂಡವಾಳ ಅನ್ನೋ ಥರ ಮಾತಾಡಿ ತುಂಬ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತೀರಾ ಅಂತ ಕಂಡು ಬರ್ತದೆ. ಒಂದು ಅದೃಷ್ಟ ತುಂಬ ನಿಮ್ಮ ಬೆನ್ನಿಗೆ ಇರ್ತದೆ. ಅದೃಷ್ಟ ನಿಮಗೆ ತುಂಬ ಲಾಭ ತಂದು ಕೊಡಲಿದೆ. ಕೆಲವರಿಗೆ ಅದೃಷ್ಟವಶಾತ್ ಕೆಲವಿಷ್ಟು ಕೆಲಸಗಳಾಗುತ್ತೆ, ಬಟ್ ಅದರಿಂದ ಏನು ಲಾಭ ಆಗಲ್ಲ ಅವರಿಗೆ. ಆಯಿತು, ಹೌದು, ಯಾರಿಗೂ ಆಗಲ್ಲ, ನನಗೆ ಆಯ್ತು, ಬಟ್ ಪ್ರಯೋಜನ ಏನು ಬಂತು ಅನ್ನೋ ಥರ ಆಗಬಾರ್ದು ಅಂತ. ಸೊ ಇದು ಹಂಗಾಗಲ್ಲ, ತುಂಬ ಚೆನ್ನಾಗಿ ಒಳ್ಳೇದಾಗತ್ತೆ ಇದರಲ್ಲಿ. ಇನ್ನೂ ನೆಕ್ಸ್ಟ್ ದುಡ್ಡು ಯಾವಾಗ ಬರುತ್ತೆ, ದುಡ್ಡು ಚೆನ್ನಾಗಿ ಯಾವಾಗ ಬರುತ್ತೆ ಅಂತಂದರೆ 2ನೇ ವಾರ ಮುಗಿದ್ಮೇಲೆ 3ನೇ ವಾರ 4ನೇ ವಾರ ಸ್ವಲ್ಪ ದುಡ್ಡು
ದುಡ್ಡು ಕೂಡ ಬರುವ ಸಾಧ್ಯತೆ ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ನೆಗೆಟಿವ್ಸ್ ಕೆಲವಿಷ್ಟು ಇದೆ. 9ನೇ ಮನೆ ರವಿಯಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆ. ಬಟ್ ಯಾಕೆಂದರೆ ಶನಿ, ರವಿ, ಶುಕ್ರ ಮೂರು ಪರಸ್ಪರ ವೈರಿಗಳು. ರವಿಗೆ ಶುಕ್ರನ್ ಕಂಡ್ರೂ ಆಗಲ್ಲ, ಶನಿ ಕಂಡ್ರೂ ಆಗಲ್ಲ. ಸೊ ಶನಿಗೆ ಶುಕ್ರನ್ ಕಂಡ್ರೆ ಆಗುತ್ತೆ, ರವಿ ಕಂಡ್ರೆ ಆಗಲ್ಲ. ಶುಕ್ರನಿಗೆ ಶನಿ ಕಂಡ್ರೆ ಆಗುತ್ತೆ, ರವಿ ಕಂಡ್ರೆ ಆಗಲ್ಲ. ಸೊ ಅದೊಂದು ವಿಚಿತ್ರವಾದ ಕಾಂಬಿನೇಷನ್ ಭಾಗ್ಯಸ್ಥಾನದಲ್ಲಿ ಇರುತ್ತೆ. ಅದರ ಎಚ್ಚರಿಕೆಗಳು ವಿಡಿಯೋ ಅದ್ರ ಬಗ್ಗೆ ನಾನು ತಿಳಿಸ್ತೇನೆ. ಬಟ್ ಬಹುಮುಖ್ಯವಾಗಿ ಪರಿಹಾರಾದಿಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಶುಕ್ರರಿಂದಲೇ ಎಲ್ಲ. ಆದ್ರಿಂದಾಗಿ ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡ್ಕೊಳ್ಬೇಕು. ಮನೆ ಹತ್ತಿರದಲ್ಲಿರೋ ದುರ್ಗಾ ದೇವಸ್ಥಾನ ಇದ್ರೆ ಇಡೀ ಮಾರ್ಚ್ ತಿಂಗಳಲ್ಲಿ ಪ್ರತಿದಿನ ಬೆಳಗ್ಗೆದು ದುರ್ಗಾ ದೇವಸ್ಥಾನಕ್ಕೆ ಹೋಗಿ, ಅಥವಾ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನ, ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ ಕುಂಕುಮ ಹಣೆಗೆ ಇಟ್ಕೊಂಡು ಬನ್ನಿ. ಮುತ್ತೈದೆಯರು ಸಿಕ್ಕಿದ್ರೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆಯಿರಿ. ಅವರಿಗೆ ಹಣ್ಣು, ತಾಂಬೂಲ, ತೆಂಗಿನಕಾಯಿ ಇತ್ಯಾದಿನ ಅವರಿಗೆ ಸಮರ್ಪಣೆ ಅವರಿಗೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲಗಳಿದೆ. ಇಲ್ಲ ಅಂದರೆ ವಿಶೇಷವಾಗಿ ನಾವು ಸಹ ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ಕಾರಣ ನಿಮ್ಮ ರಾಷ್ಟ್ರಾಧಿಪತಿ ಆಗಿರತಕ್ಕಂಥ ಚಂದ್ರಗ್ರಸ್ತನಾಗ್ತಾ ಇದ್ದಾನೆ. ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣ ಇದೆ, ಆಚರಣೆ ಇದೆ, ಫಲ ಇದೆ, ಎಲ್ಲದೂ ಸಹ ಇದೆ, ಗೋಚಾರ ಇದೆ ಕಾರಣ. ಸೊ ಅದರಿಂದ ಅದು ರಿಲೇಟೆಡ್ ವಿಡಿಯೋಸ್ ನಾನು ಖಂಡಿತವಾಗಿ ಮಾಡ್ತೇನೆ. ಬಟ್ ಪರಿಹಾರಾದಿಗಳು ನೀವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಆ ಪರಿಹಾರ ಏನಪ್ಪಾ ಅಂದರೆ 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇದೆ, ನಮಗೆಲ್ಲರಿಗೂ ಸಹ ಆಚರಣೆಗೂ ಸಹ ಇದೆ. ಸೊ ಅದಕ್ಕೋಸ್ಕರವಾಗಿ ಗ್ರಹಣದ ಸಮಯದಲ್ಲಿ ಮಾಡಿದಂತಹ ದಾನ ಇರಬಹುದು, ಸ್ನಾನ ಇರಬಹುದು, ಹೋಮ ಹವನ ಯಜ್ಞ ಯಾಗಾದಿಗಳಿರಬಹುದು, ಎಲ್ಲ 100 ಪಟ್ಟಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದಾಗಿ ನಾನು ಅವತ್ತಿನ ದಿವಸ ಅಂದರೆ ಮಹಾಚಂದ್ರಗ್ರಹಣದ ದಿವಸವೇ ಚಂದ್ರಗ್ರಹಣದ ಸಮಯದಲ್ಲಿಯೇ ವಿಶೇಷವಾಗಿ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಅಷ್ಟೇ ಅಲ್ಲದೆ ಅದೊಂದು ಪರ್ವಕಾಲ. ಆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಹವನ ಪೂಜೆಗಳು ತುಂಬ ಪವರ್ಫುಲ್ ಆಗಿರುತ್ತೆ. ಆದ್ದರಿಂದ ನಾವು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿ ಅದ್ರ ಜೊತೆಗೆ ರಣಮೋಚಕ ಮಹಾಗಣಪತಿ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ರಣಮೋಚಕ ಗಣಪತಿ ಸ್ವರೂಪ ಇದೆ. ಆ ಸ್ವರೂಪ ಚಿಂತನೆ, ಆ ಸ್ವರೂಪದ ಆರಾಧನೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ. ಈ ಬಾರಿಯ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ನೀವು ಗಮನಿಸಬೇಕು. ಧನಾಕರ್ಷಕ ಮಣಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಿರ್ಬೋದು. ರಾ ಪೈರೈಟ್ ಇದು ಇದು ಫುಲ್ ಇದರಲ್ಲಿ ಯಾವುದೇ ರೀತಿ ಪ್ರೊಸೆಸ್ ಇಲ್ಲದಂತಹ ಒರಿಜಿನಲ್ ರಾ ಧನಾಕರ್ಷಕ ಮಣಿ ಇದು. ಸೊ ಈ ಒಂದು ಮಣಿಯನ್ನು, ಈ ಒಂದು ಧನಾಕರ್ಷಕ ಮಣಿಯನ್ನು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಲಕ್ಷ್ಮೀ ಕುಬೇರ ಹೋಮ, ರಣಬಾಧಾ ನಿವಾರಕ ಮಹಾಗಣಪತಿ ಹವನ, ಚಂದ್ರಗ್ರಹಣ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಸರ್ಪಶಾಂತಿ ಹೋಮ ಆಗಿ ವಿಶೇಷವಾದಂಥ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಇಟ್ಕೊಳ್ಬಹುದು. ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ ಕ್ಯಾರಿ ಮಾಡಬಹುದು, ನಿಮ್ಮ ಲಾಕರ್ ಇರ್ತಾ ಲಾಕರಲ್ಲಿ ಇಟ್ಕೊಳ್ಬಹುದು. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ನಿಮ್ಮ ಸಾಲಬಾಧೆಗಳು ಪರಿಹಾರ ಆಗಬೇಕು, ವ್ಯವಹಾರಕ್ಕೆ ಏನು ದುಡ್ಡು ಬೇಕು ದುಡ್ಡು ಸಿಗುವಂಗಾಗಬೇಕು, ಅಥವಾ ನಿಮಗೆ ನೀವು ಮಾಡಿದಂಥ ಕಷ್ಟಾರ್ಜಿತ ದುಡ್ಡು ನಿಮಗೆ ಸಿಗುವಂಗಾಗಬೇಕು, ಹಣಕಾಸಿನ ವಿಚಾರದಲ್ಲಿ ನಿಮಗೆಲ್ಲೂ ಮೋಸ ಆಗಬಾರದು, ಮನೆಯಲ್ಲೂ ಬಡತನ ಅನ್ನುವಂಥದ್ದು ಇರಬಾರದು, ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸಬೇಕು ಅನ್ನುವ ಕಾರಣಕ್ಕೆ ಮಹಾಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಇದೊಂದು ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರದು ಸಹ ಗ್ರಹಣದ ದಿನವೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದಾಗಿರ್ತದೆ. ನನಗೇನು ಲಿಸ್ಟ್ ಓದಿದ್ದೀನಿ: ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಕುಬೇರ ಲಕ್ಷ್ಮಿ ಹೋಮ, ರಣಮೋಚಕ ಗಣಪತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ನೀವು ಲೈವ್ ಅಲ್ಲಿ ನೋಡ್ತಾ ಇರಾ. ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷ ಮಹಾಚಂದ್ರಗ್ರಹಣದಲ್ಲಿ ಶಾಂತಿಯಲ್ಲಿ ಅಭಿಮಂತ್ರಿತ ಧನಾಕರ್ಷಕ ಮಣಿಯನ್ನ ನಿಮಗೆಲ್ಲರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ನೀವು ಖಂಡಿತವಾಗಿ ವಾಟ್ಸಪ್ ಮಾಡ್ಕೊಳ್ಬಹುದು, ರಿಜಿಸ್ಟರ್ ಆಗಬಹುದಾಗಿರ್ತದೆ. ದಯವಿಟ್ಟು ನಮ್ಮ ನಂಬರ್ಸ್ಗಳೇನು ಬದಲಾಗಿದೆ ಆ ನಂಬರ್ನ ಗಮನಿಸಿ ಅದೇ ನಂಬರ್ಗೆ ದಯವಿಟ್ಟು ನೀವು ವಾಟ್ಸಪ್ ಮಾಡಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ ಈ ಹಿಂದೆ ನಾವೇನು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಾವೇನು ಹೋಮ ಮಾಡಿಕೊಂಡು ಪ್ರಸಾದವನ್ನು ನಾನು ತಗೊಂಡಿದ್ದೆ. ನಾನು ಎಷ್ಟು ತೊಗೊಂಬರ್ಲಿಕ್ಕೆ ಸಾಧ್ಯ ಇದೆಯೋ ಅದಷ್ಟು ನಾನು ಕೈಲಿ ಫ್ಲೈಟಲ್ಲಿ ಅಲೌ ಮಾಡೋ ಅಷ್ಟು ತೊಗೊಂಬಂದು ನಾನು
ಈಗಾಗಲೇ ಎಲ್ಲರಿಗೂ ಕಳಿಸಿದ್ದೇನೆ. ಇನ್ನೊಂದು ಸ್ವಲ್ಪ ನಮಗೆ ಟ್ರೈನ್ ಮೂಲಕ ಬರ್ತಾ ಇದೆ. ಆ ಒಂದು ಪ್ರಸಾದ ಬಂದ ತಕ್ಷಣ ನಾವಿಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಅದನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ಆಲ್ರೆಡಿ ನಿಮಗೆ ಪ್ರಸಾದ ರೀಚ್ ಆಗಿದೆ ಅಂದರೆ ಭಾಳ ಸಂತೋಷ, ಧಾರಣೆ ಮಾಡ್ಕೊಳ್ಳಿ. ಇನ್ನು ರೀಚ್ ಆಗದೆ ಇರತಕ್ಕಂಥವ್ರಿಗೆ ಆದಷ್ಟು ಬೇಗ ಅದು ರೀಚ್ ಆಗಲಿದೆ. ಯಾಕಂದರೆ ನನ್ನ ಕೈಗೆ ಬಂದು ಸೇರಿದ ತಕ್ಷಣ ನಾನು ಅದನ್ನು ಕಳಿಸ್ಬೇಕಾಗ್ತದೆ. ಸೊ ಅದೊಂದು ಕಾರಣ. ಅದು ಥ್ರೂ ಪೋಸ್ಟ್, ಥ್ರೂ ಲ್ಯಾಂಡ್, ಅದೇನು ಟ್ರೈನಲ್ಲಿ ಬಸ್ಸಲ್ಲಿ ಅದು ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ತಡ ಆಗಿರ್ತದೆ. ಅದಕ್ಕೆ ನೀವು ಸಹಕರಿಸಬೇಕಾಗಿರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.